ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಇಟ್ಸಲ್ ಗೌಡ್ರು 7 ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಇಟ್ಸಲ್ ಗೌಡ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೇನೆ ಅಂತಂದರೆ, ನಿಮ್ಮನ್ನು ಯಾರಾದರೂ ವಾಟ್ಸಪ್ನಲ್ಲಿ ಬ್ಲಾಕ್ ಮಾಡಿದರು ಅಂತಂದರೆ ಅವ್ರು ಆನ್ಲೈನಿಗೆ ಬರೋದು ಮತ್ತು ಆನ್ಲೈನಿಗೆ ಹೋಗೋದೇನಾಗಲ್ಲ ಅಂದರೆ ನಿಮಗೆ ಶೋ ಆಗೋದಿಲ್ಲ. ಯಾರೇ ನಿಮ್ಮನ್ನು ಬ್ಲಾಕ್ ಮಾಡಿದರೂ ಕೂಡ ಅವರು ಆನ್ಲೈನ್ ಆಗಿದ್ದಾಗ ಆನ್ಲೈನ್ ಮತ್ತು ಆಫ್ಲೈನ್ ಆಗಿದ್ದಾಗ ಆಫ್ಲೈನ್ ಯಾವ ರೀತಿ ನೀವು ನೋಡ್ಕೊಬೇಕು. ನಿಮ್ಮ ಒಂದು ಮೊಬೈಲ್ನಲ್ಲಿ ಅವ್ರ ಪ್ರೈವಸಿ ಸೆಟ್ಟಿಂಗಲ್ಲಿ ಅವರು ಲಾಸ್ಟ್ ಸೀನನ್ನು ಯಾರಿಗೂ ತೋರಿಸಬಾರ್ದು ಅಂತ ಸೆಟ್ ಮಾಡ್ಕೊಂಡಿದ್ರು ಕೂಡ ನೀವೇನು ಮಾಡೋದು ಅಂದರೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೋಡ್ಕೊಬೋದು. ಈ ಒಂದು ಅಪ್ಲಿಕೇಶನ್ ಯಾವುದಿದ್ರೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಇಲ್ಲಿ ನೀವು ನೋಡ್ತಾ ಇರೋದು ಲೆಫ್ಟ್ ಸೈಡಲ್ಲಿರುವಂಥ ಮೊಬೈಲ್ ಮತ್ತು ರೈಟ್ ಸೈಡಲ್ಲಿರುವಂಥ ಮೊಬೈಲು. ರೈಟ್ ಸೈಡಲ್ಲಿರುವಂಥ ಮೊಬೈಲು ವಾಟ್ಸಪ್ ಇಷ್ಟನ್ನ ಕ್ಲಿಯರ್ ಮಾಡಿದ ತಕ್ಷಣ ಲಾಸ್ಟ್ ಸೀನ್ ಏನು ತೋರಿಸಿದ್ರೆ 1 ಸೆಕೆಂಡ್ ಅಂತ ತೋರಿಸ್ತಾ ಇರುತ್ತೆ. ನಂತರ ರೈಟ್ ಸೈಡಲ್ಲಿರುವಂಥ ಮೊಬೈಲ್ನಲ್ಲಿ ವಾಟ್ಸಪ್ನ ನಾನು ಮತ್ತೆ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ತಕ್ಷಣ ನಾನು ಏನು ಮಾಡ್ತೇನೆ, ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಇಲ್ಲಿ ಆನ್ಲೈನ್ ಅಂತ ತೋರಿಸುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಅವ್ರು ಆನ್ಲೈನ್ಗೆ ಬಂದಿದ ತಕ್ಷಣ ಆನ್ಲೈನ್ ಮತ್ತು ಆಫ್ಲೈನ್ ಎಲ್ಲನೂ ಕೂಡ ತೋರಿಸುತ್ತೆ. ಬಟ್ ರೈಟ್ ಸೈಡಲ್ಲಿರುವಂಥ ವಾಟ್ಸಪ್ಪಿಂದ ಲೆಫ್ಟ್ ಸೈಡಲ್ಲಿರುವಂಥ ಮೊಬೈಲ್ ವಾಟ್ಸಪ್ನ ಬ್ಲಾಕ್ ಮಾಡಿರುವಂಥದ್ದು. ಆದ್ರೂ ಕೂಡ ಏನಾಗುತ್ತೆ ಅಂದರೆ ಇಲ್ಲಿ ನಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ಟಾಪಲ್ಲಿ. ಆಫ್ಲೈನ್ ಆಗಿದ ತಕ್ಷಣ ಆಫ್ಲೈನ್ ಮತ್ತು ಆನ್ಲೈನ್ ಆಗಿದ ತಕ್ಷಣ ಆನ್ಲೈನ್ ಅಂತ ನೀವು ನೋಡೋಕ್ಕಾಗುತ್ತೆ. ನೀವು ಒಂದು ಅಪ್ಲಿಕೇಶನ್ ಯಾವುದಂತ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಪರ್ಮಿಷನ್ನ ಕೇಳುತ್ತೆ. ಪರ್ಮಿಷನ್ಸ್ಗಳಿಗೆ ಅಲೋನ ಕೊಡಬೇಕಾಗುತ್ತೆ. ನಂತರ ಟೆಲಿಗ್ರಾಮ್ ವಾಟ್ಸಪ್ ಅಂತ ಕೇಳುತ್ತೆ. ವಾಟ್ಸಪ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗು +91 ನೀವು ಟೈಪ್ ಮಾಡಿಕೊಂಡು ನಂತರ ನಂಬರ್ನ ನೀವು ಎಂಟರ್ ಮಾಡ್ಕೊಬೇಕಾಗುತ್ತೆ. ಯಾರನ್ನ ನೀವು ಟ್ರ್ಯಾಕ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವರ ಒಂದು ನಂಬರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನೇಮ್ನ ನೀವು ಟೈಪ್ ಮಾಡ್ಕೊಬೇಕಾಗುತ್ತೆ. ಮೇಘನ ಅಂತ ನಾನು ಏನು ಮಾಡ್ಕೊಂಡಿದ್ದೀನಿ, ಟೈಪ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಇನೇಬಲ್ ಬಟನ್ ಇರುತ್ತಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಂಡು ಇನೇಬಲ್ ಮಾಡ್ಕೊಬೇಕಾಗುತ್ತೆ. ನೋಟಿಫಿಕೇಶನ್ ಕೂಡ ಬರುತ್ತೆ ನಿಮಗೆ. ನಂತರ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಟೈಮಿಂಗ್ಸ್ ಎಲ್ಲವೂ ಕೂಡ ತೋರಿಸುತ್ತೆ. ಯಾವಾಗ ಆನ್ಲೈನ್ ಬಂದಿದ್ದು, ಯಾವಾಗ ಆಫ್ಲೈನ್ ಆಗಿದ್ದು ಎಲ್ಲವೂ ಕೂಡ ಹಿಸ್ಟ್ರಿ ಏನಾಗುತ್ತೆ ಅಂದರೆ ನಿಮಗೆ ಶೋ ಆಗುತ್ತೆ. ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ನಂತರ ಇಲ್ಲಿ ನೀವು ನೋಡ್ತಾ ಇರೋದು ಲೆಫ್ಟ್ ಸೈಡಲ್ಲಿರುವಂಥ ವಾಟ್ಸಪ್ನ ರೈಟ್ ಸೈಡಲ್ಲಿರುವಂಥ ವಾಟ್ಸಪ್ಪು ಬ್ಲಾಕ್ ಮಾಡಿರುವಂಥದ್ದು. ನಾವು ಲೆಫ್ಟ್ ಸೈಡಲ್ಲಿರುವಂಥ ಮೊಬೈಲಿಂದ ರೈಟ್ ಸೈಡಿಗೆ ಮೆಸೇಜ್ನ ಮಾಡಿದ್ರೂ ಕೂಡ ಏನಾಗಲ್ಲ ಅಂದರೆ ರಿಸೀವ್ ಆಗಲ್ಲ. ಯಾಕೆಂತಂದರೆ ರೈಟ್ ಸೈಡಲ್ಲಿರುವಂಥ ಮೊಬೈಲ್ ಬ್ಲಾಕ್ ಮಾಡಿಬಿಟ್ಟಿದೆ. ಸೊ ಲೆಫ್ಟ್ ಸೈಡ್ ಇರುವಂಥ ಮೊಬೈಲ್ ಯಾವುದೇ ಒಂದು ಮೆಸೇಜು ರೈಟ್ ಸೈಡಿಗೆ ಯಾವುದೂ ರಿಸೀವ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಇದೇ ರೀತಿ ನಿಮ್ಮನ್ನು ಯಾರಾದರೂ ಬ್ಲಾಕ್ ಮಾಡ್ತಾರೆ ಆ ಟೈಮಲ್ಲಿ ನೀವು ಅಲ್ಲಿ ನಂಬರ್ನ ಎಂಟರ್ ಮಾಡ್ಕೊಬೇಕಾಗತ್ತೆ. ನಂಬರ್ನ ಎಂಟರ್ ಮಾಡ್ಕೊಂಡ್ರಿ ಅಂತಂದರೆ ಅವರು ಆಫ್ಲೈನ್ ಆಗಿದ ತಕ್ಷಣ ಇಲ್ಲಿ ನೀವು ನೋಡ್ತದೆ ವಾಟ್ಸಪ್ನ ನಾನು ಕ್ಲಿಯರ್ ಮಾಡಿದ್ದೀನಿ, ಆಫ್ಲೈನ್ ಆಗಿರುತ್ತೆ. ನಂತರ ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಮತ್ತೆ ಈ ಒಂದು ವಾಟ್ಸಪ್ನ ಓಪನ್ ಮಾಡ್ತಾ ಇದ್ದೀನಿ. ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ನಿಮಗೆ ಇಲ್ಲಿ ಆನ್ಲೈನ್ ಅಂತ ತೋರಿಸುತ್ತೆ ಮತ್ತು ನೋಟಿಫಿಕೇಶನ್ ಕೂಡ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಆನ್ಲೈನ್ ಅಂತ ಬರ್ತಾ ಇರುತ್ತೆ. ಈ ರೀತಿ ನೀವು ನೋಡೋದು ಅಂದರೆ ಯಾರೇ ಒಬ್ಬರು ನಿಮ್ಮನ್ನು ಬ್ಲಾಕ್ ಮಾಡಿದ್ರು ಕೂಡ ಅವರ ಒಂದು ಆನ್ಲೈನ್ ಮತ್ತು ಆಫ್ಲೈನ್ ಎಲ್ಲವನ್ನು ಕೂಡ ನೀವು ನೋಡ್ಕೊಬೋದು. ಇದಕ್ಕೆ ಬೇಕಾದಂಥ ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ನೀವು ಫಸ್ಟು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಆನ್ಸರ್ ಟ್ರ್ಯಾಕರ್ ಅಂತ ಒಂದು ಅಪ್ಲಿಕೇಶನ್ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. 1 ಮಿಲಿಯನ್ ಡೌನ್ಲೋಡ್ಸ್ ಇದೆ. ಇದು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಗೈಸ್, ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.